ಎಲ್ಲೋ ಒಂದು ಕಡೆ ಚಂದನ್ ಅವ್ರಿಗೂ ತುಂಬ ಆಸೆ ಇದೆ, ಅಂದರೆ ನಿವೇದಿತ ಅವ್ರನ್ನ ನಾಯಕಿಯಾಗಿ ನೋಡಬೇಕು. ಯಾಕೆಂದರೆ ಅವ್ರದ್ದು ಒಂದಷ್ಟು ಆಲ್ಬಮ್ಗಳಿಗೆ ಅವರೇ ಸಂಗೀತ ಮಾಡಿ ಅವರೇ ನಿರ್ಮಾಣ ಮಾಡೋಕ್ಕೂ ಕೈ ಹಾಕಿದ್ರು ಅಂತ. ಇರ್ಬೋದು, ನನಗೂ ಅದೇ ಅನಿಸ್ತಾ ಇದೆ. ಯಾಕಂದರೆ ಈಗ ಇಬ್ಬರು ಒಂದು ಬೆಳವಣಿಗೆ ದೃಷ್ಟಿಯಲ್ಲಿ ಅದು ಈ ಥರ ಒಂದು ಡಿಸಿಷನ್ ತೊಗೊಂಡಿರ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ಅವರು ನಾಯಕಿಯಾಗಿ 1-2 ಸಿನಿಮಾ ಮಾಡ್ತಿದ್ದಾರೆ. ಅದು ಬಿಟ್ಟು ಇನ್ನೂ ಸಾಕಷ್ಟು ಸಿನಿಮಾಗಳ ಆಫರ್ಗಳು ಇದ್ದವು, ಇಲ್ಲ ಆ ವಿಷಯಕ್ಕೆ ಏನಾದ್ರು ಇದನ್ನು ಮಾಡಿರ್ಬೋದು ಅನ್ನೋದು ನಮ್ಮ ಒಂದು ಡೌಟ್ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು ಓಡಾಡ್ತಿರೋದು, ಒಂದು ಮಗು ವಿಚಾರ ಆಗಲಿ, ಇನ್ನೊಂದು ಈ ಥರದ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಕಮೆಂಟ್ಸ್ ಹೇಳೋದು. ಅಂದರೆ ಅದು ಅವರಿಬ್ಬರೇ ಡಿಸಿಷನ್ ಹೇಳಬೇಕು. ಮಗು ವಿಷಯ ಅದು ಏನು ಡಿಸ್ಕಸ್ ಆಗಿದೆ, ಫ್ಯಾಮಿಲಿ ಒಡೆ ಏನಾಗಿದೆ. ಯಾಕೆಂದರೆ ನಾವು ಒಂದು ಸ್ಟೇಜ್ವರೆಗೂ ನಾವು ಅವ್ರಿಗೆ ಇದಾಗಿರ್ತೀವಿ, ಅದ್ರ ಒಡೆ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಈಗ ಅವರು ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಗೊತ್ತಾಗುತ್ತೆ ಯಾವ ವಿಷಯಕ್ಕೋಸ್ಕರ ಇದಾಗಿದೆ. ಆಮೇಲೆ ನೆನ್ನೆಯಿಂದ ನಾನು ಕಾಲ್ ಮಾಡ್ತಿದ್ದೆ, ಸ್ವಿಚ್ ಆಫ್ ಬರ್ತಿದೆ. ಒಂದು ಸತಿ ಕಾಲೇಜ್ ಸಿಕ್ಕಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಮಗೆಲ್ಲ, ಓಕೆ ಈ ವಿಷಯಕ್ಕೆ ಇದು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಅವರು ಇದ್ರ ಪ್ರಕಾರ ಏನು ಅಂದರೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ, ಒಂದು ಕೆರಿಯರ್ಗೋಸ್ಕರ ಡಿಸಿಷನ್ ತೊಗೊಂಡಿದ್ದೀವಿ ಅನ್ನೋದನ್ನು ಬಹಿರಂಗ ಪಡಿಸಿದ್ದಾರೆ. ಅದೊಂದು ವಿಷಯ ಗೊತ್ತಾಗ್ತಿದೆ ನನಗೆ. ಗೊತ್ತಿದ್ದಂಗೆ ಅವರು ಯಾವುದೋ ಕೆರಿಯರ್ ಬಗ್ಗೆನೋ, ಇಲ್ಲ ನಿವೇದಿತ ಅವ್ರ ಕೆರಿಯರ್ ಬಗ್ಗೆನೋ, ಇಲ್ಲ ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿ, ಇಲ್ಲ ಅವರು ಗ್ರೋ ಆಗಲಿ, ಚೆನ್ನಾಗಿ ಆಗಲಿ ಅನ್ನೋ ವಿಷಯಕ್ಕೆ ಏನಾದ್ರು ತೊಗೊಂಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.